ಆಮೇಲೆ ಅದಕ್ ಬೇಕಾಗಿರೋದನ್ನ ಅದ್ರ ಹತ್ರ ಕೇಳತ್ತೆ. ಆ ಮಾಯ ಸೇಬ್ ಹತ್ರ ಈ ಮಂತ್ರ ಹೇಳಿದ ತಕ್ಷಣ ಆ ಮಾಯ ಸೇಬು ಈ ಗುಬ್ಬಚ್ಚಿ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಡತ್ತೆ. ಹೇಳಿ ಬೋನಿ ಅಕ್ಕ, ನಿಮ್ಗೇನು ಬೇಕು? ನಾನು ನಿಮ್ಮೆಲ್ಲ ಇಚ್ಛೆ ಈಡೇರಿಸಿ ಮಲ್ಗಕ್ಕೆ ಹೋಗ್ತೀನಿ ಮತ್ತೆ. ಮಾಯಿ ಸೇಬಣ್ಣ, ನನ್ಗೆ ಸ್ವಲ್ಪ ಆಹಾರ ಬೇಕು. ಅದನ್ನ ನನ್ನ ಮಕ್ಕಳಿಗೆ ಕೊಡಬೇಕು. ಅವರ ಹೊಟ್ಟೆ ಇನ್ನ ತುಂಬಿಲ್ಲ. ನಿಮ್ಮ ಆಜ್ಞೆಯಂತೆ ಆಗಲಿ, ನಾನೀಗ್ಲೇ ನಿಮಗೆ ಆಹಾರ ಕೊಡ್ತೀನಿ. ಆ ಮಾಯಿ ಸೇಬು ತುಂಬಾ ಜಾಸ್ತಿ ಆಹಾರನ ಬೋನಿ ಗುಬ್ಬಚ್ಚಿಗೆ ಎದುರುಗಡೆ ಪ್ರಕಟಿಸುತ್ತೆ. ಅರೆ ವಾ, ನೀವು ತುಂಬಾ ಒಳ್ಳೆಯವರು. ನಿಮ್ಮ ಮಾಯೇನು ಕೆಲಸ ಮಾಡ್ತಿದೆ. ಧನ್ಯವಾದಗಳು ಮಾಯೆ ಸೇಬು. ನಾನು ಜಾದೂಯಿ ಸೇಬು, ನನ್ನ ಜಾದು ಕೆಲಸ ಮಾಡುತ್ತೆ. ನೀವು ನಿಮ್ಮ ಎರಡನೇ ಆಸೆ ಹೇಳಿ, ನಿಮ್ಮ ಎರಡನೇ ಇಚ್ಛೆ ಹೇಳಿ. ಮಳೆಗಾಲ ಶುರುವಾಗ್ಬಿಡತ್ತೆ. ಇದುವರೆಗೂ ನಾನು ಮನೆ ಕಟ್ಕೊಂಡಿಲ್ಲ, ಯಾಕಂದ್ರೆ ಅದಕ್ಕೆ ಕಟ್ಟಿಗೆ ನನ್ಗೆಲ್ಲೂ ಸಿಗ್ಲಿಲ್ಲ. ಈ ಮಳೆಯಿಂದ ತಪ್ಪಿಸ್ಕೊಳಕ್ಕೆ ನೀವ್ ನನ್ಗೊಂದ್ ಮನೆ ಕೊಡ್ತೀರಾ? ಮಾಯಿ ಸೇಬು ಬೋನಿ ಗುಬ್ಬಚ್ಚಿಗೆ ಎದುರುಗಡೆ ಒಂದು ಮನೆನ ಪ್ರಕಟಿಸುತ್ತೆ.